ಅಮ್ಮ ಅಮ್ಮ ಅಪ್ಪ ಅಪ್ಪ ಏನು? ಏಯ್ ನಿನ್ನ ನಾನು ಕರ್ದಿರಾ ಏನು ಒಂದು ಕಡೆ ಹಾಕೋದಿದ್ದೀನಿ ನೀನು ಯಾವಳೆ ನೀನು ಅಂತ ಏ ನೀನು ತಾಯಿ ಕೆಟ್ಟೋಗಿದ್ದದ ಅತ್ತನಿಲ್ಲ ಮಾವನಿಲ್ಲ ಬಡ್ಕತ್ತಿದ್ದೆ ಅದಕ್ಕೆ ಹಂಗಂದಿದ್ದು ನಾನು. ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಇಕ್ಕ ನಿನ್ನ ಮಾನ ಮರುವಾದಿ ಏನಾದ್ರು ಒಂದು ಚೂರಾರು ಇದ್ದಿದ್ರೆ ನೀನು ಇಲ್ಲಿ ಇರ್ತಿತ್ತಿಲ್ಲ ನೀನು. ಅಲ್ಲ ನಾಚಿಕೆವಾ ಊರು ಜನಗಳೆಲ್ಲ ಮತ್ತೆ ಯಾಕೋಷ್ಟು ಮಕ್ಕ ಹೋಗಿತ್ತಾವೆ ಇನ್ನೆಷ್ಟು ಉಗಿಸ್ಕೋಬೇಕು ನೀನು. ಹಾಂ ಮಾನ ಮರುವಾದಿಲ್ವಾ ಮದುವೆ ಆಗಿರೋಳು ಮದುವೆ ಅಂತೆ. ಅಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ ನೋಡು. ಈ ಥರ ಈ ಮದುವೆಗಳು ಮೊದಲೇ ನಾನು ಬೇಡ ಅಂತ ಬಿಟ್ಟಾಕ್ಬಿಟ್ಟು ಇನ್ನೊಬ್ಬನ ಮದುವೆ ಆಗಿವೆ ಆಗಿರೋ ನಿಂತಿರ್ತೀವಿ ನಿನಗೆ. ಅಲ್ಲ ನಾನು ಮಾನ ಮರುವಾದಿ ಕಳಿಬೇಕು ಅಂತ ಮಾಡಿದ್ಯಾ ನೀನು. ಅದು ಹೆಂಗೆ ಒಪ್ಕೊಂಡು ನೀನು ಮದುವೆ ಆಯ್ತಿದ್ದೀನಿ ನೀನು. ಇದೊಳೆ ಸರಿ ಆಯಿತು. ನಿಮ್ಗೆ ಇಷ್ಟ ಇಲ್ಲ ಅಂದಿದ್ದಕ್ಕೆ ತಾನೇ ಡೈವರ್ಸ್ ಕೊಟ್ಬಿಡ್ತೀನಿ ಅಂದಿದ್ದಕ್ಕೆ ಆಯಿತು ಅಂದ್ಬಿಟ್ಟು ಅತ್ತೆ ಮಾನು ಮಾಡ್ತಾವ್ರೆ. ನಿಮ್ಗೇನು ಕಷ್ಟ ಆದರೆ ನಿಮ್ಗೇನು ಪ್ರಾಬ್ಲಮ್? ನಿಮ್ಮ ಊರಿಗೆ ಹೋಗಿ ಏನಾರು ಮಾಡ್ಕೊಂಡು ಸಾಯಿ. ನಮ್ಮ ಊರಲ್ಲಿ ಮದುವೆಗೆ ನಾನು ಮಾನ ಮರುವಾದಿ ಕಳಿಬೇಡ ನೀನು. ನಿನ್ನ ಮಾನಕ್ಕೆ ಎಷ್ಟು ಬೆಂಕಿ ಕತ್ತು. ನಿಮ್ಮದು ಒಂದು ಮಾನವ ಮಕ ಹೊತ್ಕೊಂಡು ಇರ್ಬೇಕಾ ನೀವು. ನಿಜಕ್ಕೂ ನನ್ನಂತಾನೆ ಆಗ್ಬಿಟ್ಟಿದ್ರು ಬದುಕ್ತಿದ್ದಿಲ್ಲ ನಾನು. ಏನಾರು ಮಾಡ್ಕೊಂಡು ಸಾಯನ್ ನಾನು ನಿಜವಾಗ್ಲೂ ಬದುಕ್ತಿದ್ದಿಲ್ಲ. ನಿನ್ನ ಥರವ ಯಪ್ಪ ಈ ಥರ ಬಂಜಲ್ಮ ಬದುಕೋದಕ್ಕೆ ಸತ್ತರೆ ಎಷ್ಟೋ ವಾಸಿ. ಥೂ ಸಾಯಾಗ ನೀನು ನಾನೇ ಸಾಯೇನೆ ಅಂತ ಸಾಯಾಗು ನಿಮ್ಗೆ ಇಷ್ಟ ಇದ್ರೆ ನೀನು ನನ್ನೇನು ಸಾಯ ಅಂದ್ಯಾ ನೀನು? ನಾನೇ ಸಾಯೇನೆ? ನನಗೆ ನಾನೇ ಬರ ಬಂದಿದ್ದು ಸಾಯಕ್ಕೆ. ನನಗೆ ನಾನು ಸಾಯ ಅಂತ ತಪ್ಪ ನಾನು ಏನು ಮಾಡಿಲ್ಲ. ನಾನೇ ಸಾಯಬೇಕು ಅಂತ ಸಾಯ ಅಂತ ತಪ್ಪ ನಾನು ಏನು ಮಾಡಿಲ್ಲ ಕಣಪ್ಪ. ನಾನು ಸಾಯಕ್ಕೆ ತಪ್ಪು ಮಾಡಿದ್ರೆ ನೀನೇ ಹಿಂಗೆ ರಾಜರಷ್ಟಾಗಿರ್ಬೇಕಾದ್ರೆ ನಾನೇ ಸಾಯೇನೆ ಹೇಳು. ಅಲ್ಲ ನೀನು ಮಾಡಿದ್ರೆ ಮಾತ್ರ ಚಂದ ಕಟ್ಕೊಂಡು ಇರ್ತೀಬಿಟ್ಟು ಇನ್ನೊಬ್ರು ಕೂಟ ಚಕ್ಕಂತ ಆಡೋದು ಅದು ಸರಿ. ನಾನು ಮಾಡಿದ್ರು ಮಾತ್ರ ಅದು ದೊಡ್ಡ ತಪ್ಪು ಅಲ್ವಾ? ಎಷ್ಟು ಮಟ್ಟಿಗೆ ನ್ಯಾಯ ಹೇಳ್ತೀಯ ನೋಡಿ. ನಿನ್ನಾಗೆ ಕಲಿಬೇಕು ನ್ಯಾಯ ಹೇಳೋದ. ನಿನ್ನ ನೋಡ್ಕಡೆ ಕಲ್ತ್ಕೋಬೇಕು ಅಲ್ಲವ ನ್ಯಾಯ ಹೇಳೋದ. ಏನು ಅನ್ಕೊಬಿಟ್ಟಿದ್ಯೋ ಕಣೆ, ಏನು ಅನ್ಕೊಂಡಿದ್ಯೋ? ಮಾನ ಮರ್ವದಿಲ್ದೋನೆ. ಥೂ ನಾಚಿಕೆ ಮಾನ ಮರ್ವದಿ ಅನ್ನೋದು ಅಷ್ಟೋ ಇಷ್ಟ ಇದ್ದಿದ್ರೆ ನೀನು ಹಿಂಗೆ ಆಡ್ತಿದ್ದೀರ ನೀನು. ಇಲ್ದವತ್ಗೆ ಹಿಂಗೆ ಆಡ್ತಿರೋದು ನೀನು. ನೋಡು ಬೇಡ ನೋಡಿ ಹೇಳ್ತೇವೆ ನೋಡು. ಭಾಳ ಕೇಳಿಸ್ತಾ ಇದೆಯೇ. ನೀನು ಮದುವೆ ಆಗಬೇಕು ಅಂತ ಇಷ್ಟ ಇದ್ರೆ ಬೇಕಾದ್ರೆ ಹೋಗಿ ನಿಮ್ಮ ಊರಲ್ಲಿ ಆಗು ನೀನು. ಇಲ್ಲಿ ಮಾನ ಮರುವಾದಿ ಕಳಿಬಿಡ ನಂದ. ನಮ್ಮ ಫ್ರೆಂಡ್ಸ್ಗಳು ಮುಂದ್ಗಡೆ ನಾನು ಮಾನ ಮರುವಾದಿ ಹೋಯ್ತು. ಅದೇ ನಿನ್ನಿಂದ ಸಾಯಬೇಕು ಅನ್ನೋ ಪರಿಸ್ಥಿತಿ ಬಂದಿದ್ದು ನಾನು. ಗೊತ್ತಾ ನನ್ನ ಪರಿಸ್ಥಿತಿ ಹೆಂಗಾಗತ್ತೆ ಅಂದ್ಬಿಟ್ಟು ಎಲ್ಲರೂ ರೇಗಿಸ್ತಾ ಕುಂತವ್ರೆ. ನನಗೆ ಎಷ್ಟು ಬೇಜಾರಿಕ್ಕಿಲ್ಲ. ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾವು ಅವ್ರ ಕೈಯಲ್ಲಿ ಮಾತಾಡ್ಸ್ಕೊಳಕ್ಕೆ ನಂಗೆ ಹಣೆ ಬರ ಬಂದಿದ್ದ. ನಿನ್ನಿಂದ ಮಾತಾಡ್ಸ್ಕೋಬೇಕು ಅನ್ನೋದು ನನಗೆ ನಾನೇ ಬರ ಬಂದಿರೋದು. ಹಣೆ ಬರ ಬಂದಿರೋದು ಇನ್ನೊಂದು ಬಂದಿರೋದು ಅದಕ್ಕೂ ನನಗೂ ಏನು ಸಂಬಂಧ? ನನಗೇನು ಹೇಳ್ತಾ ಇದ್ದೀನಿ ನೀನು? ನನಗೇನು ಹೇಳ್ತಾ ಇದೀಯ ಹೇಳು? ನಿನ್ನ ಎತ್ತಿಗೆ ಬೆಂಕಿ ಕಂದರು ಹೋಗು ಬಾಯಿ ಮುಚ್ಕೊಂಡು. ನಿಂದೊಂದು ಮಾನವ ಮಲ್ಲ ಇಲ್ಲಿ ಬ್ಯಾಟ್ವ ನೀನೇ ಸರಿ ಕತೆ ಬುದ್ಧಿ ಕಲ್ತಿರೋನು. ಬಂದವನೇಲಿ ಹೇಳಕ್ಕೆ ಏನೋ ಕಡೆ ಏನು ಹೇಳಿಯ ನೀನು? ನನಗೆ ಏನು ಹೇಳಿಯ ನೀನು? ಏನು ಹೇಳಂಗಿದ್ದು ಹೇಳು? ಮಾನ ಮರುವಾದಿ ಇರೋದಾಗಿದ್ರೆ ಈ ಥರ ಮಾತಾಡ್ತಿದ್ದೀರ ನೀನು. ನನಗೆ ಏನು ಗನಂದಾರಿ ಕೆಲಸ ಮಾಡಿದ್ಯಲ್ಲ ನೀನು. ಅದಕ್ಕೆ ಮಾತಾಡ್ಸ್ಕೋಬೇಕು ನಿನ್ನ ಕೈಲಿ. ಹೋಗು ಬಾಯಿ ಮುಚ್ಕೊಂಡು. ನೀನು ಹೆಂಗೆ ಮದುವೆ ನಿಂತಿದ್ದೋ ಕಟ್ಕೊಂಡಿರೋ ಎತ್ತಿಬಿಟ್ಟು ಇನ್ನೊಬ್ಳು ಕಟ್ಕೋಬೇಕು ಅನ್ಕೊಂಡಿದ್ದು ಹಂಗೆ ನಾನುವೇ. ನೀನು ಮೋಸ ಆಗೋದೆ ಅದಕ್ಕೆ ಮದುವೆ ಮಾಡ್ತೀವಿ ಅಂತ ಮಾಡ್ತಾವ್ರೆ ಅತ್ತೆ ಮಾವ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋದು ನಾನು. ನಿಮ್ಗೆ ಒಳ್ಳೇದಾಕಿಲ್ಲ ನಿನಗೆ ಹಾಳು ಬಿದ್ದೋಯ್ತಿಯೇ. ನಾನು ಎಷ್ಟು ಮನ್ಸಿಗೆ ನೋವು ಮಾಡ್ತಾಯಿದ್ದೀನಿ ನೀನು ಅನ್ಭವಿಸ್ತೇ ಇರು. ಅಲ್ಲ ಸಾಯಂಗಿದ್ರೆ ಹೋಗಿ ಸಾಯಿ ನೀನು. ಅದ್ಬಿಟ್ಟು ನಮ್ಮನ್ನ ಹಿಂಗೆ ಜೀವ ತೆಗಿತಿದ್ದೀನಿ ನೀನು. ಯಾಕೆ ಹಿಂಗೆ ತೆಗಿತಿದ್ದು ಜೀವ ಅಂತ ಮಾನ ಮರುವಾದಿಲ್ದ ಮುಂಡೆ. ಥೂ ನಿಂದೊಂದು ಬಾಳ ನಿಂದು. ಇಂಥ ಬಾಳೆನ ಬದುಕೋದಕ್ಕೆ ಹೋಗಿ ಸಾಯಿ. ಯಾರು ನೆಮ್ಮದಿಯಾಗಿರ್ತಾರೆ ಇರೋರಿಯ. ನಿನ್ನಂಥ ಲೋಫರ್ ಮುಂಡೆಯಿಂದ ನಮ್ಮ ಮನೇನೇ ಹಾಳಾಯ್ತದೆ. ನೀನು ಲೋಫರ್ ಬುದ್ಧಿ ಕಲ್ತಿರೋದು ನನಗೇನು ಹೇಳಿಯ ನೀನು? ನೀನು ಲೋಫರ್ ಬುದ್ಧಿ ಕಲ್ತಿರೋದು ನಾನಲ್ಲ. ನನಗೆ ಕಂಗಂದೇ ನೀನು ನನ್ನ ಸರಿ ಕಲ್ತಿರೋದಕ್ಕೆ ನೀನು ಲೋಫರ್ ಬುದ್ಧಿ ಕಲ್ತಿರೋದು ನೀನು. ಮಾನ್ಗೆಟ್ ಬುದ್ಧಿ ಕಲ್ತಿರೋದು ನೀನು. ನನಗೇನು ಹೇಳಿಯ ನೀನು? ಸರಿಯಾಗಿ ಇಳಿಸಾಕ್ಬಿಡ್ತೀನಿ ಮರುವಾದಿಯ. ಜಾಸ್ತಿ ಮಾತು ಕಿತ್ತಾಡಿದ್ರೆ ನೀನು ಇಳಿಸ್ತೀಯ ನಿನ್ನ ಕಲ್ ಮಾನ ಮರುವಾದಿ ಇಳಿಸ್ಕೋಬೇಕು ನಾನು ಅಲ್ವಾ? ಎಷ್ಟು ಮಟ್ಟಿಗೆ ಕೇಳ್ತಿದ್ದೀನಿ ನೋಡು. ನಿನ್ನ ಕಲ್ ಮಾನ ಮರುವಾದಿ ಕಳಿಸ್ಕೋಬೇಕು. ನಿನ್ನ ಆಟ ಇಲ್ಲ ನನಗೆ ಗೊತ್ತು. ನಾನು ಆಟ ಆಡಿಸ್ಬೇಕು ಅಂತ ನೀನು ಮದುವೆ ಆಗಿರೋ ನೀನು ನಾನು ಬಾಳೋದಾಗಿದ್ರೆ ನೀನು ಬಾಳ್ಬೇಕು ಅನ್ನೋದಾಗಿದ್ರೆ ಈಗ ಇನ್ನೊಂದು ಮದುವೆ ನೀನು ಒಪ್ತಿಲ್ಲ. ನಿನಗೆ ಭಾಳಕ್ಕೆ ಇಷ್ಟ ಇಲ್ಲ. ಒಟ್ಟಿಗೆ ನನ್ನ ಆಟ ಆಡಿಸ್ಬೇಕು ಅಂತ ನೀನು ಮಾಡ್ತಿರೋದು ನಂಗೆ ಚೆನ್ನಾಗಿ ಗೊತ್ತು. ನನಗೆ ನಿಜವಾಗ್ಲೂ ನೀನು ಒಳ್ಳೇದಾಕಿಲ್ಲ ನಿನಗೆ. ನಾನು ಎಷ್ಟು ಮನ್ಸಿಗೆ ನೋವು ಮಾಡ್ಕೊತಿದ್ದೀನೋ ಅಷ್ಟು ಅನ್ಭವಿಸ್ತೀನಿ ನೀನು. ಅದಂತೂ ನಿಜ. ನೋಡು ಒಳ್ಳೆ ಮಾತಲ್ಲಿ ಹೇಳ್ತೀನಿ. ನನ್ನ ಕೆಟ್ಟ ಮನ್ಸನ್ನು ಮಾಡಬೇಡ ನೀನು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಬಾಯಿ ಮುಚ್ಕೊಂಡು ನೀನು ಹೊಂಟೋದ್ರೆ ನೀನೇ ಬಚಾಯಿಸ್ಕೊತೀಯ. ಇಲ್ದವ್ರು ಮಾತ್ರವ ನಿಮ್ಗೆ ಸರಿಯಾದ ಕೆಲಸ ನಾನು ಮಾಡೋದು. ಅಯ್ಯ ಅದೇನು ಮಾಡಿ ಮಾಡೋದು ನೋಡ್ತೀನಿ ನಾನುವೇ. ಅದೇನು ಮಾಡಿ ಮಾಡು. ನನಗೂ ಗೊತ್ತು ನಿನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ. ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ ನಾನು. ಆಯಿತಾ? ನನಗೂ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಕೊಂಡಿರು. ನೀನು ಯಾವಾಗ ಬುದ್ಧಿ ಕಲ್ತಿದ್ರು ನೀನು ನಾನೇ ಹಿಂಗೆ ಆಗಬೇಕಾಗಿತ್ತು. ನೀನು ಥರ ತೋರಾಕಿದ್ದು ನೀನು ಕರೆಕ್ಟಾಗಿ ಇರ್ತಿ ಅಂತ ನೋಡ್ಕೊಂಡಿದ್ರೆ ನಾನು ಯಾಕೆ ಇನ್ನೊಂದು ಮದುವೆ ಆಯ್ತಿದೆ. ನಿನಗೆ ಬೇಡದಾದ್ಮೇಲೆ ನಾನೇ ತಲೆಗೆಡ್ಸ್ಕೋಬೇಕು. ಅಲ್ಲ ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನಾನೇ ತಲೆಗೆಡ್ಸ್ಕೋಬೇಕು. ಹೇಳಿ ನೀನೇ ಇದೊಳೆ ಸರಿ ಆಯ್ತಲ್ಲ ನಿಂದೊಳೆ. ಇಷ್ಟ ಇದ್ದರೆ ಇರು, ಕಷ್ಟ ಆದರೆ ಹೋಗು. ಇಲ್ವಾ ಹೇಳು. ಇಲ್ಲ ನನಗೆ ನಿನ್ನ ಇಷ್ಟ ಇರು, ಯಾವ ಮದುವೆ ಆಗಬೇಡ ಅಂತ. ನಾನೇನು ಕುಡಿತೆ ನನ್ನ ಮದುವೆ ಬೇಕು ಅಂತವ ಹೇಳು. ನೀನೇ ತಾನೇ ಆಡ್ತಾರನು. ಅಲ್ಲ ನನ್ನ ಮದುವೆಗೆ ಮಾಡ್ತಾರೆ ನೀನು ಆಯ್ತವಾಗಿ ನಾನು ನೋಡ್ಕೊಂಡಿದ್ರೆ ನೀನು ಯಾವಾಗಿದ್ದರೆ ನಾನು ಯಾಕೆ ಇನ್ನೊಂದು ಮದುವೆ ಆಯ್ತಿದ್ದೆ ನಾನು. ನನಗೇನು ಹುಚ್ಚ ಮದುವೆಗೆ ಇನ್ನೊಂದ ಹೇಳು. ತೆಗೆ ಬೆಂಕಿ ಕಂದರು ಮಾಡಬಾರ್ದೇನೋ ಮಾಡ್ಬಿಡೋದು, ಸುಮ್ಮನೆ ಬೊಗಳೋದು ಏನೇನೋ. ನೀನು ಮದುವೆ ಆಯ್ತು ಅಂತ ಕುಣಿದ್ರೆ ಅದಕ್ಕೆ ನಿನ್ಗೆ ಇಷ್ಟ ಇಲ್ಲ ಅದಕ್ಕೆ ನಿಂಗೆ ತೊಂದರೆ ಕೊಡ್ಬಾರ್ದು ಅಂದ್ಬಿಟ್ಟೆ ನಾನುವೇ ಇನ್ನೊಂದು ಮದುವೆ ಆಯ್ತಿರೋದು. ಆಗು ನಿನ್ನ ಮದುವೆ ಆಗು ನನ್ನ ತೋರಿಸ್ತೀನಿ ಏನು ಅಂತವ ತೋರಿಸ್ತೀನಿ ನೋಡು. ಕಲಿಸ್ತೀನಿ ಹೆಂಗೆ ಕಲಿಸ್ಬೇಕು ಅಂತ ನನಗೂ ಚೆಂದ ಗೊತ್ತು. ಕಲಿಸ್ತೀನಿ ನೋಡು ನಿನಗೆ. ನನಗೇನು ಅಂತ ನೀನು ಗೊತ್ತಾಯ್ತದೆ. ಸದ್ಯದಲ್ಲಿ ನೋಡ್ತೀಯ ನೀನು. ನನ್ನ ಇನ್ನೊಂದು ಮಕ್ಕ ನೀನು ನೋಡಿಲ್ಲ ನಿಜವಾಗ್ಲೂ ನೋಡ್ತೀನಿ. ಸದ್ಯದಲ್ಲಿ ನೋಡಿರು ಯಾವ ಥರ ಕಲಿಸ್ತೀನಿ ನಿನಗೆ ಅಂದ್ಬಿಟ್ಟು. ಅಯ್ಯೋ ಅದೇನು ಮಾಡ್ಕೊಂಡು ಮಾಡ್ಕೋಗು ನಾನು ನೋಡ್ತೀನಿ. ನೀನು ಅದೇನು ಮಾಡ್ಕೊತೀಯೋ ನಾನು ನೋಡ್ತೀನಿ ಹೋಗು. ಅದೇನು ಮಾಡ್ಕೊಂಡು ಮಾಡ್ಕೋಗು.
ಮೂರನ್ನು ಬಿಟ್ಟರು ಊರಿಗೆ ದೊಡ್ಡವ್ರು ಹೆಂಗೆ ನೀನು ಮೂರನ್ನು ಬಿಟ್ಟಿದೆಯೇ? ನಿನ್ನಂತ ಲೋಫರ್ ಕಟ್ಕೊಂಡ್ಮೇಲೆ ನಾನು ಬೋಸ್ತಿರ್ಬೇಕಲ್ಲ ಬಿಡು ಆಯಿತು. ಥೂ, ಆದ್ರೂ ನೀನು ಈ ಥರ ಚೀಪು ಅಂತ ಅನ್ಕೊಳ್ತಿಲ್ಲ ನಿಜವಾಗ್ಲೂ. ಆಯಿತು ಬಿಡು, ನಾನು ಚೀಪೇ ಆಗಲಿ, ನೀನೇನು ಕರೆಕ್ಟಾಗಿರೋದು ನೀನು. ಸರಿ ಬಿಡು ಆಯಿತು. ನಾಚಿಕೆ ಮಾನ ಬರೋದಿಲ್ಲದಳು. ಥೂ, ಅದೇನು ಎಷ್ಟು ಉಗಿದ್ರೂ ಉಗ್ದಂಗೆ ಅನ್ಸಕ್ಕಿಲ್ವೇನೋ. ಅಲ್ಲ ಉಗಿದ್ರೂ ಏನೋ ಒಗಲ್ದಂಗೆ ಅನ್ಸೋದೇನೋ ನಿನಗೆ. ಇಂಥ ಮಾನ್ಗೆಟ್ಟೋಳು ಅಂತ ಗೊತ್ತಿದ್ದಿಲ್ಲ ಕಣಪ್ಪ. ನಿಜವಾಗ್ಲೂ ದೊಡ್ಡ ಇವಳು ಅನ್ಕೊಬಿಟ್ಟಿದೆ ನಾನು ಪ್ರೀತಿಸಿರೋ ಹುಡುಗಿ ಭಾಳ ಒಳ್ಳೆಯವಳು ಅನ್ಕೊಂಡಿದ್ದೆ. ಅದು ನೀನು ಈ ಬುದ್ಧಿ ಕಲ್ತಿರೋಳು ಅಂತ ದೇವ್ರಿಗೆ ನನಗೆ ಗೊತ್ತಿಲ್ಲ ಬಿಡು. ಯಪ್ಪ ಗೊತ್ತಿತ್ತಿಲ್ಲ ತಾನೇ, ಒಳ್ಳೆ ಕೆಲಸ ಆಯಿತು ಬಿಡು. ನಾನು ಕೆಟ್ಟೊಳೆಯ, ನಾನು ಒಳ್ಳೆಯಲ್ಲ, ನಾನು ಕೆಟ್ಟೊಳೆಯ ಬಿಡು ಆಯಿತು. ನೀನು ಭಾಳ ಒಳ್ಳೆ ಅಂತಾನೆ ಒಳ್ಳೆದಾಗಿರು ನೀನು. ನನಗೇನು ಹೇಳಿಯ ನೀನು ಒಳ್ಳೆನಾಗಿರಪ್ಪ, ನಾವು ಕೆಟ್ಟೋರಾಗಿರ್ತೀವಿ ಆಯಿತಾ. ನೀನು ತಲೆಗೆಡ್ಸ್ಕೊಬೇಡ ನನ್ನ ಬಗ್ಗೆ, ನೀನು ಕರೆಕ್ಟಾಗಿರೋ, ನೀನು ಕರೆಕ್ಟಾಗಿರೋಗು, ಸುಮ್ಮನೆ ಆಡಬೇಡ. ಏನೀಗ ಫೈನಲ್ ನೀನು ಮದುವೆ ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಹೌದು, ನಾನು ಆಗಲೇಬೇಕು. ಇಂಥ ಕಿತ್ತೋದೋ ಕೂಟೆ ಮಾತಾಡೋಕೆ ನಮಗೂ ಆಯ್ಕಿಲ್ಲ ಬಿಡು. ಆಗೋಗು, ನನಗೇನು ಆಗ ಅನ್ಬೋಸೋಗು. ಬೋಸ್ತಿಯೇ ನಿಂಗೆ ಇಷ್ಟಕ್ಕೆ ಮುಗ್ದೋಗಿಲ್ಲ ಬಿಡು. ಬೋಸ್ತಿ ಇಷ್ಟಕ್ಕೆ ಮುಗ್ದೋದ. ಇರು ಗೊತ್ತಾಯ್ತದೆ. ನನ್ನ ಕೂಟೆ ನೀನು ಆಟಗಳು ಆಡಬೇಡ. ಒಂದಲ್ಲ ಒಂದು ದಿವಸ ಈಗ ಮದುವೆ ಮಾಡ್ಕೊಳ್ಳೋ ನೀನು ಅಚ್ಚುಕಟ್ಟಾಗಿ ನೋಡ್ಕೊತಾನೆ ಅನ್ಕೊಬಿಟ್ಟಿದ್ಯಾ? ಅವ್ನು ಎಷ್ಟು ಕಿರ್ಕುಳ ಕೊಡ್ತಾನೆ ಗೊತ್ತಾ? ಈಗೇನೋ ಒಪ್ಕೊಂಡು ಆಯ್ತವನೇ, ಆಮೇಲೆ ಗೊತ್ತಾಯ್ತು ಸುಮ್ಕಿರು ಅವ್ನು ಕಿರ್ಕುಳ ಕೊಟ್ಟಾಗ. ಕೊಡಲಿ ಬಿಡು, ಒಳ್ಳೆ ಕೆಲಸ. ಈಗ ನೀನೇ ಕಿರ್ಕುಳ ಕೊಟ್ಟಂಗೆ ತಾನೆ ನಂಬಿಸಿ ನಿನ್ನ ನಂಬಿ ನಾನು ನೀನು ಹಿಂದೆ ಬಂದಿದ್ದಕ್ಕೆ ನೀನು ಕೊಟ್ಟು ಬಹುಮಾನ ಏನು ಹೇಳು? ನೀನು ಸಿಕ್ಕಿದ ಬಹುಮಾನನೇ ಸಾಕ್ತಾನಪ್ಪ. ನೀನಾಗೆ ತಾನೆ ಅವನೇ ಕೊಡಲಿ ಬಿಡು. ಇನ್ನೇನು ಮಾಡೋಕ್ಕದು? ಇನ್ನೇನು ಮಾಡೋಂಗಿದ್ದದು ಹೇಳು? ಆಯಿತು, ಒಳ್ಳೆದಾಗೆ ಇದನೋ ಇಲ್ಲ ನಿನಗಿಂತ ಕೆಟ್ಟವನಿಗೆ ನಿನಗಿಂತ ಒಳ್ಳೆಯೇ ಯಾರು ಗೊತ್ತು. ಮುಂದೆ ಬರೋದು ಯಾರ್ಕೊಂಡಿದ್ದಾರು. ಅತ್ತೆ ಮಾವನ್ಗಾರ ಒಳ್ಳೆ ಸೊಸೆ ಆಯ್ತು ನಾನು, ಅವ್ರು ಹೇಳ್ದೆ ಕೇಳ್ಕೊಂಡೇ ಇರೋದು ನಾನು. ಸರಿಯಾಗದೆ ಬಿಡು. ಅವರು ಅರ್ಧ ದೊಡ್ಡ ಮನೆ ಹಾಳ್ರು, ನೀನು ಅವ್ರಿಗಿಂತ ದೊಡ್ಡ ಮನೆ ಹಾಳಿ. ನೀನು ಎಲ್ಲಕ್ಕೆ ನಿನಗೂ ಅದೇ ಬೇಕಾಗಿತ್ತಲ್ಲ, ಮದುವೆ ಬೇಕಾಗಿತ್ತಲ್ಲ. ನೀನು ಮದುವೆ ಆಗಿರೋಳು, ನೀನು ಮಾನ ಮರುವುದಿರೋಳು ಆಗಿದ್ರೆ ಬೇಡ, ನಾನು ಬೇಕಾದ್ರೆ ಪ್ರಾಣ ಬಿಟ್ಬಿಡ್ತೀನಿ, ನಾನು ಮಾನ ಕಳ್ಕೊಳ್ಳೋಕ್ಕೆ ರೆಡಿ ಇಲ್ಲ ನಾವೇ. ನೀನು ಮಾನ ಮರುವುದಿಲ್ಲ ಹೊತ್ತಿಗೆ ನೀನು ಹಂಗೆ ಮದುವೆಗೆ ಒಪ್ಕೊಂಡಿರೋದು. ಬೇರೆಯವ್ರಾಗಿ ಒಪ್ಕೊಬಿಡ್ತಿದ್ರ ಮದುವೆಗೆ? ಆಯಿತು ಬಿಡು, ಬೇರೆಯವ್ರಾಗಿ ಒಪ್ಕೊತಿತ್ತಿಲ್ಲ, ನಾನು ಸರಿ ಇಲ್ಲ, ಅದಕ್ಕೆ ನಾನು ಒಪ್ಕೊಂಡೆ. ಏನೀಗ ಹೋಗೋಗು, ನಿನ್ನಂತ ಮಾರ್ಕೆಟರ್ ಕೊಟ್ಟು ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ನನಗೆ ಈ ಕರ್ದ ನಿನ್ನ ಬಾ ಮಾತಾಡೋ ನೀನು ಅಂತವ. ಮಾನ್ಗೆಟ್ಟರು ಗಿರ್ಗೆಟ್ಟರು ಅಂತ ಮಾತಾಡೋ ನೀನು ಸರಿಯಾಗಿ ಸಾಕ್ಬಿಡ್ತೀನಿ ಬರ್ಬೋದಿಯ? ಆಯಿತು ಹೋಗು, ನಾನು ಸರಿ ಇಲ್ಲ ತಾನೇ, ಬಾಯಿ ಮುಚ್ಕೊಂಡು ಹೋಗು ನೀನು. ನೀನು ಕೂಟ್ ಮಾತಾಡೋಕೆ ನನಗೇನು ನೆನಪ ಇಷ್ಟ ಇಲ್ಲ ಕತೆ. ಬೊಗಳ್ತಿದ್ದಲ್ಲ ಅದಕ್ಕೆ ಯಾರೂ ಇಲ್ಲ, ಯಾರು ಕೊಟ್ಟು ಬೊಗಳಿ ಅಂತ ಅಂದಿದ್ದು ಅಷ್ಟೇ. ಹೋಗಿದ್ದಕ್ಕೆ ತಾನೇ ನಾನು ಮಾತಾಡಿದ್ದು. ನೀನು ಅವತ್ತಿಂದ ನಿನ್ನ ಮೇಲೆ ಬಿದ್ದು ಮಾತಾಡ್ಸ್ಕೊಂಡು ಬಂದಿದ್ದ ನಾನು. ಭಾಳ ತಪ್ಪು ಮಾಡಿಬಿಟ್ಟೆ ನಾನು. ಮದುವೆಗೆ ಅನ್ನೋದು ನನಗೂ ಅರ್ಥ ಆಯ್ತದೆ. ನಾನೇನು ದಡ್ಡಿರ ನನಗೂ ಅರ್ಥ ಆಯ್ತದೆ. ನಾನು ದೊಡ್ಡ ತಪ್ಪು ಮಾಡಿದೆ ಅನ್ನೋದು. ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಈಗ ಒಂದೊಂದು ಟೈಮ್ಗೂ ಪಶ್ಚಾತ್ತಾಪ ಪಡ್ತಾ ಕುಂತೀನಿ ನಾನು. ನನಗೇನು ಗೊತ್ತಾಗಿಲ್ಲ ನನಗೆ. ಪಶ್ಚಾತ್ತಾಪ ಪಶ್ಚಾತ್ತಾಪ ಪಡೋದಾಗಿದ್ರೆ ಯಾಕೆ ಹಿಂಗೆ ಆಗಬೇಕಾಗಿತ್ತು? ಮಾನ್ಗೆಟ್ಟವ್ರಿಗೆ ಮತ್ತೊಂದು ಬಿದ್ದಿ ಅಂತ ನೀನು ಮಾನ್ಕೊಟ್ಟನು ನನ್ನ ಯಾಕಂಗಂದು ನೀನು ಮಾನ್ಗೆಟ್ಟಿರೋನು. ನಾನು ಸುದ್ಗಿದ್ದಿ ಬಂದ್ಬಿಟ್ಟು ಮಾತ್ರ ಇಳ್ಸಾಕ್ಬಿಡ್ತೀನಿ ಬರ್ಬೋದಿಯ? ಹೇಳ್ತೇವೆ ಸುಮ್ಮನೆ ಇರೋಕ್ಕಿಲ್ಲ, ನನ್ನ ಹತ್ರ ಹೇಳ್ತೇವೆ ಕೇಳ್ಕೊ. ಕುಣಿಯೋಗು, ಸುಮ್ಮನೆ ಇರ್ತಾರೆ. ನೀನು ನನಗೆ ಹೇಳಿಯ ನನಗೇನು ಹೇಳಿಯ ನೀನು? ನಿರ್ಧಾರ ಕುಣಿ ತಕ್ಕನೆ ಕುಡಿಯೋಗು ನೀನು ಸರಿಯಾಗದೆ ಕುಣಿಯೋಕ್ಕೆ. ಬೇಡ ನೋಡಿ, ಹೇಳ್ತೇವೆ ನೋಡು. ನನ್ನ ಕೋಪ ಬರ್ಸೋರು ನೀನು ಕೋಪ ಬರ್ಸ್ಬೋದಾ? ಥೂ, ನಿನ್ನ ಬೇಡ ಅಂದ್ರೂ ತಲೆ ಕಟ್ಟಿದ್ರಲ್ಲ, ಅವ್ರಿಗೆ ಹೇಳ್ಬೇಕು. ನಿನ್ಗೆ ಹೇಳಿ ಏನು ಪ್ರಯತ್ನ ಹೇಳು. ಆ ಬಡ್ಡಿಗಳು ಹೇಳ್ಬೇಕು, ನಮ್ಮ ಅಪ್ಪನಿಗೂ ನಮ್ಮ ಅಮ್ಮನಿಗೂ. ಹೋಗಿ ಹೇಳೋಗು, ಬೇಡ ಅಂತ ಹೇಳಿದ್ರೆ ಹೇಳ್ಕೊಂಡಿದ್ದಾನ. ಹೋಗಿ ಹೇಳ್ಬೇಡ ನೀನು ಕನಪ್ಪ ನೀನು ಅಂತವ. ಅದೇನು ಹೇಳ್ಬೇಕು ಹೇಳೋಗು ಹೋಗಿ. ನನಗೇನು ಹೇಳ್ತಾ ಇದ್ದೀನಿ ನೀನು ಹೇಳಷ್ಟದೇ ಇಲ್ಲ ಎಂಥದ್ದುವೆ. ಹೇಳಂತ ಯೋಗ್ಯತೆ ಉಳಿಸ್ಕೊಂಡಿಲ್ಲ, ಹೋಗು. ಅದರಲ್ಲಿ ಏನು ಮಾತಾಡಿಯ ನೀನು? ನಿನ್ಗಾರ ಹೇಳೋದು, ನಿನ್ನ ತಲೆ ಕಟ್ಟಿದ್ರಲ್ಲ ಅವ್ರಿಗೆ ಹೇಳ್ಬೇಕು. ಹೋಗಿ ಹೇಳ್ಕೋಗು, ಇಲ್ಲೇನಿದ್ದಾರೆ ಅವರು ನೀನು ಹೇಳೋಕ್ಕೆ. ದೂರಂಕಾರ ಹೆಂಗೆ ಇಳಿಸ್ಬೇಕು ಅಂತ ನನಗೆ ಗೊತ್ತು, ಇಳಿಸ್ತೀನಿ ಸುಮ್ಕಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.